Admission open for BKG to 8th standard. Sumanthi Jain Private School, Sumanthi Nagar. Contact 9900454423 and 6360949127. Hello. ನಮ್ಮ ತಂದೆ ತಾಯಿಯವರು ಒಂದು ಕೋಲಾರ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಛಾಪು ಮೂಡಿಸಿದ್ದಾರೆ. ಅದನ್ನು ಮುಂದುವರಿಸಿಕೊಂಡು ಹೋಗಕ್ಕೆ ಕುಮಾರಸ್ವಾಮಿ ಅವರು ನನ್ನ ಬಂಗಾರಪೇಟೆ ಕ್ಷೇತ್ರದಲ್ಲಿ 7 ಸತಿ ವಿಧಾನಸಭಾ ಚುನಾವಣೆ ನಡೆಸಿದ್ದಾರೆ. ಕಡಿಮೆ ಹಂತದಲ್ಲಿ ಸೋತೆ. ಅಣ್ಣ ಅವರು ಹೇಳಿದಂಗೆ ಕಾರಣಗಳು ಬಹಳ ಇವೆ ಅದಕ್ಕೆ. ಆದರೆ ಏನು ಈ ಲೋಕಸಭಾ ಚುನಾವಣೆ ನಡೆಯುತ್ತೆ, ಇಲ್ಲಿ ನೋಡಿ, ಇಲ್ಲೊಬ್ಬರು ಮಹಾನ್ ನಾಯಕರು ನಮಗೆ ಸಪೋರ್ಟ್ ಆಗಿ ಬಂದಿದ್ದಾರೆ. ಮಾಲೂರು ಕ್ಷೇತ್ರದ ಮಾಜಿ ಶಾಸಕರು ಮಂಜುನಾಥ್ ಗೌಡರಿಗೆ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಎಲೆಕ್ಷನ್ ನಿಂತಿದ್ದೀನಿ, ಇವರು ಧೈರ್ಯದಿಂದ ನಾನು ಎಲೆಕ್ಷನ್ ನಿಂತಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. 26ನೇ ತಾರೀಕು ಏನು ಎಲೆಕ್ಷನ್ ನಡೆಯುತ್ತೋ ಆ ಎಲೆಕ್ಷನ್ ನಲ್ಲಿ ವೋಟ್ ಹಾಕೋದು ತೆನೆ ಹೊತ್ತ ರೈತ ಮಹಿಳೆ ಕ್ರಮ ಸಂಖ್ಯೆ 2ಕ್ಕೆ. ಆದ್ರೆ ನೀವೆಲ್ಲ ಅನ್ಕೊಂತೀರಾ ಮೋದಿ ಹೆಸರು ಹಾಕಿ ಬಿಜೆಪಿ ಇದೆಲ್ಲ ಏನು ಬ್ಯಾನರ್ಸ್ ಎಲ್ಲ ಇದೆ, ತೆನೆ ಹೊತ್ತ ರೈತ ಮಹಿಳೆ ಏನಕ್ಕೆ ಅಂತ. NDA ಅಭ್ಯರ್ಥಿಯಾಗಿ ಏನು ದೇವೇಗೌಡರು ಅಪ್ಪಾಜಿ ಅವರು ಬಿಜೆಪಿ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು 3 ಕ್ಷೇತ್ರ ಏನ್ ತಗೊಂಡಿದ್ರು ಅದರಲ್ಲಿ ಕೋಲಾರ ಕ್ಷೇತ್ರ ಒಂದು. ಅದಕ್ಕೆ ತೆನೆ ಹೊತ್ತ ರೈತ ಮಹಿಳೆಗೆ ಏನು ಕ್ರಮ ಸಂಖ್ಯೆ 2 ಇರುತ್ತೋ ಓಟ್ ನೀವು ಹಾಕ್ಬೇಕಾಗಿರೋದು ಅವ್ರಿಗೆ. ನೀವೇನು ನನಗೆ ಆಶೀರ್ವಾದ ಮಾಡ್ತಿರೋ ಆಶೀರ್ವಾದ ಕುಮಾರಸ್ವಾಮಿ ಅವ್ರಿಗೆ, ದೇವೇಗೌಡರ ಅಪ್ಪಾಜಿಗೆ ಮತ್ತೆ ಮೋದಿಗೂ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಈ ಎಲೆಕ್ಷನ್ ನನ್ನ ಎಲೆಕ್ಷನ್ ಅಲ್ಲ, ಈ ಎಲೆಕ್ಷನ್ ನಿಮ್ದು, ನಿಮ್ಮ ಭವಿಷ್ಯದ ಎಲೆಕ್ಷನ್, ಈ ದೇಶದ ಎಲೆಕ್ಷನ್. ದಯವಿಟ್ಟು ಯೋಚನೆ ಮಾಡಿ, ನನಗೇನು ಓಟ್ ಹಾಕ್ತಿರೋ, ನನಗೇನು ಆಶೀರ್ವಾದ ಮಾಡ್ತಿರೋ ಅದು ದೇಶಕ್ಕೆ ನೀವು ಆಶೀರ್ವಾದ ಮಾಡಕ್ಕೆ, ಈ ದೇಶ ಒಂದು ಒಳ್ಳೆ ದಾರಿಯಲ್ಲಿ ಹೋಗಕ್ಕೆ ಒಂದು ಆಶೀರ್ವಾದ ಮಾಡ್ತಾ ಇದ್ದೀರಾ ಅಂತ. ಆ ಭಾರತ ಮಾತೆಗೆ ನೀವು ಏನು ಓಟ್ ಹಾಕಿ ಆಶೀರ್ವಾದ ಮಾಡ್ತೀರಾ ಅಂತ, ಭಾರತ ತಾಯಿಗೆ ನೀವು ಆಶೀರ್ವಾದ ಮಾಡೋದಂತ. ಆದ್ರೆ ಆ ತಾಯಿಗ ಇವಾಗ ನೀವು ಓಟ್ ಹಾಕೋದ್ರಲ್ಲಿ ಇವಾಗ ಆಶೀರ್ವಾದ ಆಗ್ತಾ ಇದೆ. ಅದಕ್ಕೆ ದಯವಿಟ್ಟು ತೆನೆ ಹೊತ್ತ ರೈತ ಮಹಿಳೆಗೆ ಕ್ರಮ ಸಂಖ್ಯೆ 2 ಓಟ್ ಹಾಕಿ ನನಗೆ ನಿಮ್ಮ ಸೇವೆ ಮಾಡಕ್ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಆಶೀರ್ವಾದ 26ನೇ ತಾರೀಕು ಕ್ರಮ ಸಂಖ್ಯೆ 2 ತೆನೆ ಹೊತ್ತ ರೈತ ಮಹಿಳೆಗೆ ಇರ್ಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಕಷ್ಟ ಬಂದಾಗ ಎಲ್ಲರೂ ಸಹ ಲೀಡರ್ ಜೊತೆ ನಿಂತಾಗ ಮಾತ್ರ ಈ ಪಕ್ಷ ಚುನಾವಣೆಗೆ ಎದುರಿಸಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಇಚ್ಛೆ ಪಡ್ತೇವೆ. ಇವತ್ತು MP ಎಲೆಕ್ಷನ್ ಮುಗಿತಾ ಇದ್ದಂಗೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರ್ತವೆ. ಆ ಚುನಾವಣೆಗಳು ಬಂದಾಗ ಸಹ ಇದೇ ರೀತಿ ಮುಖಂಡರಿಗೆ, ಕಾರ್ಯಕರ್ತರಿಗೆ ಒತ್ತು ಕೊಟ್ಟಾಗ ಮಾತ್ರ ಪಕ್ಷ ಮೇಲ್ಪಂಥಕ್ಕೆ ಬರ್ತದೆ ಅಂತ ಇರ್ತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಇವತ್ತು ಏನು ಚಿಕ್ಕಬಳ್ಳಾಪುರದಲ್ಲಿ ಸನ್ಮಾನ್ಯ ದೇವೇಗೌಡರು ಮಾತಾಡಿದ್ರು, ಆ ಮಾತಾಡಿದ ನಂತರ ಇಡೀ ರಾಜ್ಯದಲ್ಲಿ ಈ ಒಂದು NDA ಅಭ್ಯರ್ಥಿಗಳಿಗೆ ಸುಮಾರು 4ರಿಂದ 5% ಓಟು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತು ಏನು ಜಿಲ್ಲೆನಲ್ಲಿ ಬಹಳ ಯಶಸ್ವಿಯಾಗಿ
NDA ಅಭ್ಯರ್ಥಿಯ ಪಯಣ ಸಾಗ್ತಾ ಇದೆ. ಅದಕ್ಕೆಲ್ಲ ಕಾರಣ ನಿಮ್ಮಂತ ತಂದೆ ತಾಯಿ ಮುಖಂಡರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ರೂ ಸಹ ಮುನ್ಷಾಮಣ್ಣವ್ರ ಜೊತೆ, ಸಂಪಂಗಣ್ಣವ್ರ ಜೊತೆ, ಎಲ್ಲ ಕಡೆ ಮಾಜಿ ಶಾಸಕರ ಜೊತೆ ಇಡೀ ಕಾರ್ಯಕರ್ತ, ತಳಮಟ್ಟದ ಕಾರ್ಯಕರ್ತರು ಈ ಪಕ್ಷಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೇನು 3 ದಿನ ಇದೆ. ನಾವೆಲ್ಲ ಸಹ ನಾಳೆ ಬಹಿರಂಗ ಪ್ರಚಾರ ಅಂತ್ಯ ಆಗ್ತಾ ಇದೆ. ದಯವಿಟ್ಟು ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತೀನಿ, ಈ MP ಚುನಾವಣೆ JDS ಮತ್ತು BJP ಕಾರ್ಯಕರ್ತರ ಒಂದು ಭವಿಷ್ಯದ ಚುನಾವಣೆ. ನಮಗೆ ಇನ್ನು 5 ವರ್ಷ ರಾಜಕಾರಣ ಮಾಡಲಿಕ್ಕೆ ಮನೆ ಮನೆ ಹೋಗಿ ನಿಮ್ಮ ಗ್ರಾಮಗಳಲ್ಲಿ ಎಷ್ಟು ವಾರ್ಡ್ ಇದೆ, ಎಷ್ಟು ಬೂತ್ ಇದೆ, ಮನೆ ಮನೆ ಮತದಾನ ಮಾಡಲಿಕ್ಕೆ ಅವರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಮತ್ತು ಈ ಬ್ಯಾಲೆಟ್ ಪೇಪರ್ ಕೊಡ್ತಕ್ಕಂಥ ಕೆಲಸ ಮಾಡೋಣ. ಇಡೀ ಜಿಲ್ಲೆಯಲ್ಲಿ ಸಂಚಲನ ಮಾಡಿ ತಾಲೂಕಿನಲ್ಲಿ ಯಶಸ್ವಿ ಸಭೆಗಳನ್ನು ಮಾಡ್ತಾ ಇರ್ತಕ್ಕಂಥ ಸಂಪಂಗಣ್ಣವ್ರಿಗೆ ರಾಜಕೀಯವಾಗಿ ಆ ಒಂದು ಭಗವಂತನು ಬಂಗಾರತಿರ್ತಿ ವೆಂಕಟರಮಣ ಸ್ವಾಮಿ ಒಳ್ಳೇದು ಮಾಡಲಿ. ಇಡೀ ಜಿಲ್ಲೆನಲ್ಲಿ ಚಿಕ್ಕ ತಿರ್ತಿ ಮತ್ತು ಬಂಗಾರ ತಿರ್ತಿ ಎರಡೂ ಸಹ ದೊಡ್ಡ ತಿರ್ತಿಗೆ ಒಂದು ಮೂಲ ಅಂತ ಹೇಳ್ಬೋದು. ಚಿಕ್ಕ ತಿರ್ತಿನಲ್ಲಿ ನಮ್ಮ ಮಂಜುನಾಥ್ ಗೌಡರು ಶಾಸಕರಾದ ಮೇಲೆ ಸುಮಾರು 6 ಕೋಟಿ ಅನುದಾನದಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ರಲ್ವಿ. ಇವತ್ತು 6 ವರ್ಷ ಆಗಿದೆ ಅವ್ರು ಮಾಜಿ ಶಾಸಕರಾಗಿ. ಅವರು ಎಲ್ಲಿ ಕಲ್ಲಿಟ್ಟಿದ್ರೋ ಅಲ್ಲಿಗೆ ನಿಂತಿದೆ, ಮತ್ತೆ ಒಂದು ಕಲ್ಲು ಕೂಡ ಇರಲಿಲ್ಲ. ಅದೇ ರೀತಿಯಾಗಿ ಇವತ್ತು ಇಲ್ಲಿ ಮುನ್ಷಾಮಣ್ಣವ್ರಿಗೆ ಇನ್ನೂ 1 ನಿಮಿಷ ಆಗ್ತದೆ. ಮುನ್ಷಾಮಣ್ಣವ್ರಿಗೆ ಮತ್ತೆಲ್ಲ ಮಾಜಿ ಶಾಸಕರಿಗೆ ಮನವಿ ಮಾಡ್ತೀನಿ, ದಯವಿಟ್ಟು ಈ ಸನಾತನ ಧರ್ಮ ಉಳಿಬೇಕು ಅಂತಂದ್ರೆ ಈ ರೀತಿ ಜನ ಆಕರ್ಷಣೆ ಆಗ್ತಕ್ಕಂಥ ದೇವಾಲಯಗಳನ್ನ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ವಿಶೇಷವಾಗಿ ಬಜೆಟ್ ನಲ್ಲಿ ದೇವಾಲಯಗಳ ಅನುದಾನಗಳನ್ನು ಸೇರಿಸಿದ್ರೆ ಮಾತ್ರ ಅದು ಕೇಂದ್ರೀಕೃತ ಆಗ್ತದೆ. ಇವತ್ತು ಬೆಂಗಳೂರಿಂದ 150 ಕಿಲೋಮೀಟರ್ ಇದೆ. ಯಾರೋ ಫ್ಯಾಮಿಲಿಗಳು ಬಂದಾಗ ಆ ಚೌಟ್ರಿಗಳು ಕಟ್ಟಿದ್ದಾರೆ, ಅದ್ರಲ್ಲಿ ರೂಮ್ಗಳಿಲ್ಲ. ಒಂದು 100 ರೂಮ್ ಇರ್ತಕ್ಕಂಥ ಗೆಸ್ಟ್ ಹೌಸ್ ಅವಶ್ಯಕತೆ ಇದೆ. ಇವೆಲ್ಲ ಮನಗಂಡು ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲಾ ಚುನಾವಣೆಗಳು ಹೀಗೆ ಕನ್ಸಿಡರ್ ಮಾಡಿ ನಮ್ಮ ರಾಜಕೀಯ ನಾಯಕರನ್ನ ಒಂದು ದಡಾಸೆ ಎಲ್ಲರೂ MLA ಅರ್ಥ ಆಯ್ತಾ? ಅದಕ್ಕೋಸ್ಕರ ತೆನೆ ಹೊತ್ತ ರೈತ ಮಹಿಳೆ ಅಲ್ಲಿ ಹೋಗಿ ನೀವು ಹುಡುಕಿ ಯಾರು ಹೊರ ಎತ್ಕೊಂಡಿರ್ತಕ್ಕಂಥ ಮಹಿಳೆ ಇರ್ತಾರೆ ಅಲ್ಲಿ ಓಟ್ ಹಾಕ್ಬೇಕು. 2ನೇ ನಂಬರು ಗುರ್ತಿಕೊಂಡ್ಬಿಡ್ರಿ, 2ನೇ ನಂಬರು. ಅರ್ಥ ಆಯ್ತಾ? 2ನೇ ನಂಬರು ಭತ್ತದ ತೆನೆ ಹೊತ್ತ ರೈತ ಮಹಿಳೆ. ಅದಕ್ಕೆ ಓಟ್ ಹಾಕಿದ್ರೆ ನರೇಂದ್ರ ಮೋದಿ ಅವರು ಕೋಟ್ ಹಾಕ್ದಂಗೆ, ಅದಕ್ಕೆ ಕೋಟ್ ಹಾಕಿದ್ರೆ ನಮ್ ಕೋಟ್ ಹಾಕ್ದಂಗೆ, ಅದಕ್ಕೆ ಕೋಟ್ ಹಾಕಿದ್ರೆ ಸಂಪಂಗಣ್ಣವ್ರು ಕೋಟ್ ಹಾಕ್ದಂಗೆ, ಅದಕ್ಕೆ ಕೋಟ್ ಹಾಕಿದ್ರೆ BJP ಕೋಟ್ ಹಾಕ್ದಂಗೆ. ಅದಕ್ಕೋಸ್ಕರ ನೀವೆಲ್ಲ ಮನೆಯಲ್ಲೂ ಹೋಗಿ ಈ ಪಾಂಪ್ಲೆಟ್ಗಳನ್ನ ಕೊಡೋದ್ರ ಮುಖಾಂತರ ಹೋದ್ಸಲಿ MP ಎಲೆಕ್ಷನ್ ಅಲ್ಲಿ ತನಕ ಎಲ್ಲ ಬಂದು ಹೂ ಗುರುತಿಗೆ ಓಟ್ ಹಾಕ್ಬಿಟ್ರು. ಈ ಸಲ ಹೋಗಿ ಹೂ ಹುಡ್ಕಕ್ ಹೋಗ್ಬೇಡ್ರಿ ದಯವಿಟ್ಟು. ಯಾಕಂದ್ರೆ ಈ 3 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಂಡ್ಯ, ಹಾಸನ ಮತ್ತೆ ಕೋಲಾರಲ್ಲಿ ತೆನೆ ಹೊತ್ತ ರೈತ ಮಹಿಳೆ ಇರ್ತಾರೆ. ಇನ್ನು ಮಿಕ್ಕಿದ 25 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಹೂವು ಇರ್ತಾ ಇದೆ. ಇಲ್ಲಿ ತೆನೆ ಹೊತ್ತ ರೈತ ಮಹಿಳೆಗೆ ನೀವು ಓಟ್ ಹಾಕ್ಬೇಕು. ಇವತ್ತು ಮಹಿಳೆಯರ ರಕ್ಷಣೆ ಇಲ್ಲ, ಯುವಕರ ರಕ್ಷಣೆ ಇಲ್ಲ, ರೈತರ ರಕ್ಷಣೆ ಇಲ್ಲ. ಇವತ್ತು ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಗಿದೆ. ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋದ್ರೆ ಒಂದು RTC ತಗೊಳಕ್ ಹೋದ್ರೆ 15 ರೂಪಾಯಿ ಕೊಡ್ತಾ ಇದ್ದಿದ್ದು ಇವತ್ತು 100 ರೂಪಾಯಿ ಮಾಡಿದ್ದಾರೆ. ಇವತ್ತು ಒಂದು ರಿಜಿಸ್ಟ್ರೇಷನ್ ಹೋಗ್ಬೇಕಾದ್ರೆ ಅಲ್ಲಿ ಕಾಸು ಕೊಡ್ಬೇಕು. ಅದೆಲ್ಲ ಮಂತ್ರಿಗಳು ಈ ಕಾಂಗ್ರೆಸ್ MLAಗಳು ಗೊತ್ತಿದೆ. ಅರ್ಥ ಆಯ್ತಾ? ಇವತ್ತು ಕ್ವಾರ್ಟರ್ ಬಾಟ್ಲು ಅನ್ನ ಹೇಳ್ಕೊಡ್ತಾರೆ. ಕ್ವಾರ್ಟರ್ ಬಾಟ್ಲು 50 ರೂಪಾಯಿ ಇದ್ದಿದ್ದು ಇವತ್ತು 150 ರೂಪಾಯಿ ಆಗೈತೆ. ಇದೆಲ್ಲ ಕಾಸು ಹೆಂಗೆ ಅಂದ್ರೆ ಕಣ್ಣ ಹಾಕಿರೋದು, ಪಿಟ್ ಪ್ಯಾಕೆಟ್ ಮಾಡ್ತಾ ಇರೋದು. 200 ರೂಪಾಯಿ 2000 ರೂಪಾಯಿ ಮನೆಯಲ್ಲಿ ಒಂದು ಹೆಣ್ಮಗ ಕೊಟ್ಟು ಒಂದು ಊರಿಗೆಲ್ಲ 25 ಜನ ಕೊಟ್ಟಿರೋದು. ಇನ್ನ 100 ಜನ ಊರಲ್ಲಿ ಇದ್ರೆ 100 ಜನಕ್ಕೂ ಕತ್ರಿ ಹಾಕ್ಬಿಟ್ಟಿರೋದು. ಅದಕ್ಕೋಸ್ಕರ ಈ ಕಳ್ಳರ ಸತ್ಯ ಆಗಿರ್ತಕ್ಕಂಥ ಈ ಕಾಂಗ್ರೆಸ್, ಪಾಕಿಸ್ತಾನದ ಏಜೆಂಟ್ ಆಗಿರ್ತಕ್ಕಂಥ ಈ ಕಾಂಗ್ರೆಸ್ ಈ ದೇಶನ ಒಡೆಯಂತ ಕೆಲಸ ಮಾಡ್ತಾ ಇದೆ. ಒಂದೇ ಒಂದು ಕಮ್ಯುನಿಟಿನ ಓಲೈಸೋದಕ್ಕೋಸ್ಕರ ನಮ್ಮನ್ನೆಲ್ಲ ಬಹುಸಂಖ್ಯಾತರನ್ನ ನಮ್ಮನ್ನ ಇವತ್ತು ಯಾವ ರೀತಿ ಯಾಮಾರ್ತಾ ಇದನ್ನೆಲ್ಲ ನೀವು ನೋಡಿದಿರಿ. ನಿಮ್ಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ಇಲ್ಲಿ ಬಂದಂತ ಸಂದರ್ಭದಲ್ಲಿ ನಮ್ಗೆ ಅಶೋಕ್ ಅಣ್ಣವರು, ಜಯಸಿಂಹಣ್ಣವರು, MA ಕೃಷ್ಣಪ್ಪ ಅಣ್ಣವರು ಇವರೆಲ್ಲ ಜ್ಞಾಪಕ ಬರ್ತಾರೆ. ಈ ದೇವಸ್ಥಾನಗಳನ್ನ ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡೋದಕ್ಕೆ ಇದು ಮಾಡ್ಕೊಂಡು ನಮ್ಮ ದೊರೆಸ್ವಾಮಿ ಅವರು ಹಿಂದೆ ನಾಯ್ಡು ಅವರು MLA ಆಗಿದ್ದಾಗ ಇವರೆಲ್ಲ ಇದೆಲ್ಲ ಕೆಲಸಗಳು ಮಾಡಿರೋದ್ರಿಂದ ಯಾವ ರೀತಿ ಡೆವಲಪ್ಮೆಂಟ್ ಆಗಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ನಾವು ನಮ್ಮ NDA ಮೈತ್ರಿಕೂಟದ ಅಭ್ಯರ್ಥಿಯನ್ನ ಮಲೇಶ್ ಬಾಬು ಅವ್ರನ್ನ ಗೆಲ್ಸ್ಕೊಡ್ಬೇಕು. ಆ ನಿಟ್ಟಿನಲ್ಲಿ ನೀವು ಪ್ರತಿಯೊಂದು ಊರುಗಳಲ್ಲೂ ಹೋಗಿ ಮನೆಯಲ್ಲಿರ್ತಕ್ಕಂಥ ಕುಟುಂಬದಲ್ಲಿರ್ತಕ್ಕಂಥ ತಂದೆ ತಾಯಿ ಅಣ್ಣ ತಮ್ಮ ಮಕ್ಕಳಿಗೆ ಇವರಿಗೆಲ್ಲ ಹೇಳಿ
ನರೇಂದ್ರ ಮೋದಿ ಅವರ NDA ಮೈತ್ರಿಕೂಟದ ಚಿಹ್ನೆ ಬಂದು ತೆನೆ ಹೊತ್ತ ರೈತ ಮಹಿಳೆ ಅಂತ ನಾವು ಹೇಳ್ಕೊಡೋದ್ರ ಮುಖಾಂತರ ನಮ್ಮ ಊರುಗಳಲ್ಲಿ ನಮ್ಮ ಬೂತ್ಗಳಲ್ಲಿ ನಾವು ಲೀಡ್ ಕೊಡಿಸಿದಾಗ ಮಾತ್ರನೇ ನಾವು ಲೀಡರ್ಗಳು. ಏನೇನ್ರಿ, ನಮ್ಮೂರಲ್ಲಿ ಲೀಡೇ ಬಂದಿಲ್ಲ, ನಾನು ಬಂದಿದ್ದು ನಾನು ಲೀಡರ್, ನಾನು ಸ್ಟೇಟ್ ನ್ಯಾಷನಲ್ ಅಂತ ಆಗ್ತದ? ಅದಕ್ಕೋಸ್ಕರ ಬೇರೆ ಊರಿಗೆ ಹೋಗ್ಬೇಡ್ರಿ, ಪರಿಚಯ ಇದ್ರೆ ಫೋನ್ ಮಾಡಿ ಹೇಳ್ರಿ ಓಟ್ ಹಾಕ್ರಿ ಅಂತ. ನಮ್ಮೂರುಗಳಲ್ಲಿ ಬೂತ್ಗಳಲ್ಲಿ ಮನೆಗೆ ಓಡಾಡಿ ಓಟ್ ಹಾಕ್ಸಂತ ಕೆಲಸ ಮಾಡ್ಬೇಕು ನೀವು ಅಂತ ಹೇಳಿ ಈ ಸಭೆಗೆ ಕರೆದು ನಾನು ಮಾತನಾಡ. Admission open for 1st to 10th standard at Shri Shri Ravishankar Vidya Mandir BVN Central Public School. KGF contact 9448236947 or 8553385567. For all brand used cars. Vignesh Cars Kolar. Best price. Best cars. Contact 9036693079 9448706944.